ಜಗತ್ತಿನಾದ್ಯಂತ ಒಂದೇ ಪ್ರಾರ್ಥನೆ ಇತ್ತು, ಆದಷ್ಟು ಬೇಗ ಈ ಯುದ್ಧ ನಿಲ್ಲಬೇಕು. ಅಂತೂ ಇಂತೂ 108 ದಿನಗಳ ಯುದ್ಧ ಕೊನೆ ಆಗ್ತಾ ಇದೆ. ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನಗಳು ಯಶಸ್ಸನ್ನು ಕಂಡಿವೆ. ಅಂದರೆ ಪೀಸ್ ಡೀಲ್ ಫೈನಲ್ಗೆ ಬಂದಿದೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಬಂದಿವೆ. 19ನೇ ತಾರೀಕು ಸ್ವಿಟ್ಜರ್ಲೆಂಡ್ನ ಜೆನೇವಾದಲ್ಲಿ ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಇದು ಸಂಗತಿ. ಇವರು ಮಾಡೋ ಯುದ್ಧ ಇರಲಿ, ಎಷ್ಟು ರಾಷ್ಟ್ರಗಳು ಅತಂತ್ರ ಸ್ಥಿತಿ ತಲುಪಿಟ್ಟು ನೋಡಿ. ಹೆಂಗೋ ಭಾರತ ಅದನ್ನು ಮ್ಯಾನೇಜ್ ಮಾಡ್ಕೊಳ್ತು. Hotel Management with AI. Join IIHM, International Institute of Hotel Management. ಎರಡ ಸಂಗತಿಗಳು. ಯುದ್ಧ ಅವರವರ ಯುದ್ಧ ಬಿಡಿ, ನಮಗೇನು ಅನ್ನಂಗೆ ಇಲ್ಲವೇ ಇಲ್ಲ. ವಿಶ್ವದಲ್ಲಿ ಏನಾದರೂ ಕೂಡ ನಮ್ಮ ಮೇಲೆ ಅದರ ಪರಿಣಾಮ ಇದ್ದೇ ಇರುತ್ತೆ. ಸೊ ಇದು ಸಂಗತಿ. 108 ದಿನಗಳ ಯುದ್ಧ ಅಂತೂ ಇಂತೂ ಕೊನೆ ಕಾಣ್ತಾ ಇದೆ. ಜೊತೆಗೇನು ಅಂತಂದರೆ ಯುದ್ಧ ಕೊನೆ ಆಗುತ್ತೆ, ಬಟ್ ಕಂಡೀಷನ್ಸ್ ಅಪ್ಲೈ. ಏನದು ಕಂಡೀಷನ್ಸ್? ಒಂದಲ್ಲ ಎರಡಲ್ಲ, 14 ಷರತ್ತುಗಳು. 14. ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಹರ್ಮುಜಿನಲ್ಲಿ ನಾಕಾಬಂದಿ ಕೂಡಲೇ ತೆರವಾಗುತ್ತೆ. ಎಲ್ಲ ಹಡಗುಗಳು ಮುಕ್ತ ಸಂಚಾರಕ್ಕೆ ಅವಕಾಶ ಆಗುತ್ತೆ. ಇನ್ನು ಮೇಲೆ ಹರ್ಮುಜ್ನಲ್ಲಿ ಶುಲ್ಕ ಸಂಗ್ರಹ ಮಾಡೋಂಗಿಲ್ಲ. ಜೂನ್ 19ನೇ ತಾರೀಕು ಜಿನೇವಾದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಖುದ್ದು ಟ್ರಂಪ್ ಅವರೇ ಬಂದು ಸಹಿ ಹಾಕಬೇಕು ಅಂತ ಇರಾನ್ ಹೇಳಿದೆ. ಲೆಬನಾನ್ ಸೇರಿದಂತೆ ಬೇರೆ ಕಡೆಗೆ ಯಾವುದೇ ಕಾರಣಕ್ಕೂ ಯುದ್ಧ ಮಾಡೋಂಗಿಲ್ಲ. ಎಲ್ಲ ಕಡೆಗೂ ಕೂಡ ಕದನ ವಿರಾಮ. ಇರಾನ್ ಸ್ವತ್ತಿನ ಮೇಲಿನ ನಿರ್ಬಂಧ ತೆರವಾಗುತ್ತೆ ಅನ್ನುವಂಥದ್ದು. ವಿಪರೀತ ಆಸ್ತಿ ಪಾಸ್ತಿ ಮುಟ್ಗೋಲು ಹಾಕೊಂಡ್ಬಿಟ್ಟಿದೆ ಈ ಅಮೆರಿಕ. ಬರಬೇಕಾಗಿರುವಂಥ ದುಡ್ಡನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. $300 ಅರಬ್, ಕ್ಷಮಿಸಿ, ಈ ವಿಪರೀತ ಪ್ರಮಾಣದಲ್ಲಿ ಖರ್ಚಾಗಿದೆಯಲ್ಲ, ಈಗ ನೋಡಿ ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಅಂತ. ಅದೇನಪ್ಪ ಅಂತಂದರೆ ಮರು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥದ್ದು. ಇನ್ನು 10ನೇ ಷರತ್ತೇನಪ್ಪ ಅಂದರೆ ಇರಾನ್ ಬಳಿ ಅಮೆರಿಕ ಸೇನೆ ಯಾವುದೇ ಕಾರಣಕ್ಕೂ ಇರಬಾರ್ದು, ತೆರವು ಮಾಡಬೇಕು. ಇನ್ನು 11ನೇ ಷರತ್ತು, ಇರಾನ್ನ ಕಚ್ಚಾ ತೈಲದ ಮೇಲೆ ಯಾವುದೇ ನಿರ್ಬಂಧ ಹೇರಂಗಿಲ್ಲ. ಸೊ ಈ ಥರ ಇದು ಎಲ್ಲದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಅಮೆರಿಕ ಮತ್ತು ಇರಾನ್ ಷರತ್ತಿನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅಂತೂ ಇಂತೂ 108 ದಿನಗಳ ಯುದ್ಧ ಕೊನೆ ಆಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಂತೂ ಇಂತೂ ಜಗತ್ತು ಕಾಯ್ತಾ ಇತ್ತು, ಹಲದೆಯವರಿಗೆ ಹರಕೆ ಹೊಡೆದಿತ್ತು, ದಯವಿಟ್ಟು ಯುದ್ಧ ನಿಲ್ಲಬೇಕು ಅಂತ. ಅಂತೂ ಇಂತೂ 108 ದಿನಗಳ ಯುದ್ಧ ಕೊನೆ ಆಗ್ತಾ ಇದೆ. ಇದಾದರೂ ಪಕ್ಕಾನೇನಾ ಹರೀಶ್? ರಂಗನಾಥ್, 3.5 ತಿಂಗಳ ಸುದೀರ್ಘ ಯುದ್ಧ ಕೊನೆಗೊಳ್ತಾ ಇದೆ ಅನ್ನುವಂಥದ್ದನ್ನು ಅಮೆರಿಕ ಘೋಷಣೆಯನ್ನು ಮಾಡಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ. ಈ ಒಪ್ಪಂದ ಇವತ್ತೇ ಮುಗೀತು ಅಂತಲ್ಲ, ಇನ್ನು 60 ದಿವಸಗಳ ಕಾಲ ಈ ಒಪ್ಪಂದ ನಿರಂತರವಾದಂತಹ ಚಾಲ್ತಿಯಲ್ಲಿರುತ್ತೆ. ಸಹಿಗಳನ್ನು ಹಾಕುವಂಥ ಪ್ರಕ್ರಿಯೆ ಮುಂದುವರಿಯುತ್ತೆ. ಬಹುಮುಖ್ಯವಾಗಿ ಇರಾನ್ ಯಾವುದೇ ರೀತಿಯಾದಂಥ ಯುರೇನಿಯಮ್ಮ ಸಂಸ್ಕರಿಸಬಾರ್ದು. ಈಗಾಗಲೇ ಸಂಸ್ಕರಿಸಿರ್ತಕ್ಕಂಥ ಯುರೇನಿಯಮನ್ನು ಅಮೆರಿಕದ ವಶಕ್ಕೆ ಕೊಡಬೇಕು ಅಥವಾ ನಾಶಪಡಿಸಬೇಕು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ. ಇನ್ನು ಬಹುಮುಖ್ಯವಾಗಿ ಕ್ಷಿಪಣಿಗಳನ್ನು ತಯಾರು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಈಗ ಇರಾನ್ಗೆ ಇಲ್ಲ, ನಿರ್ಬಂಧ ಕೂಡ ಇರೋದಿಲ್ಲ. ಈ ಒಪ್ಪಂದಕ್ಕೆ ಬರಲಾಗಿ ಈಗ ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ಅಂತ್ಯ ಆಗಿದೆ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. 2015ರಲ್ಲಿ ಏನೋ ಬರಾಕ್ ಒಬಾಮಾ ಅವರು ಇರಾನ್ ಜೊತೆಗೆ ಏನು ಒಪ್ಪಂದವನ್ನು ಮಾಡಿಕೊಂಡಿದ್ರು, ಅದಕ್ಕಿಂತಲೂ ಇದು ಉತ್ತಮ ಡೀಲ್ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕರೆದಿದ್ದಾರೆ. ಜೊತೆಗೆ ಈ ಒಪ್ಪಂದ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿಯೇ ಇಸ್ರೇಲ್ ಮತ್ತೊಮ್ಮೆ ಖ್ಯಾತೆ ತೆಗೆದಿತ್ತು. ಲೆಬನಾನ್ ಮೇಲೆ, ದಕ್ಷಿಣ ಲೆಬನಾನ್ ಮೇಲೆ ನಿರಂತರವಾದಂತಹ ದಾಳಿಯನ್ನು, ಕ್ಷಿಪಣಿ ದಾಳಿಯನ್ನು
ಕೊನೆಗೆ ಮಾಡಿಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಫೈನಲ್ ಆಟ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡಿತು. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಪ್ರಧಾನಿಗೆ ಕರೆಯನ್ನು ಮಾಡಿ ಈ ಒಪ್ಪಂದ ಆಗ್ತಾ ಇದೆ, ಒಪ್ಪಂದ ಫೈನಲ್ ಆಗುವಂತಹ ಹಂತಕ್ಕೆ ಬಂದಿದೆ, ಸಹಿ ಬೀಳ್ತಾ ಇದೆ, ಇಂಥ ಸಂದರ್ಭದಲ್ಲಿ ನಿಮ್ಮ ಹುಚ್ಚಾಟವನ್ನು ಯಾಕೆ ತೋರಿಸ್ತಾ ಇದ್ದೀರಿ, ನೀವು ದಾಳಿಯನ್ನ ಈಗಲೇ ಬಂದ್ ಮಾಡಬೇಕು, ಯಾವುದೇ ರೀತಿಯಾದಂತಹ ಲೆಬನಾನ್ ಮೇಲೆ ಮುಂದೆ ದಾಳಿ ಆಗಬಾರ್ದು ಅನ್ನುವಂಥದ್ದನ್ನ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಮತ್ತು ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ನೆತನ್ಯಾಹು ಅವರನ್ನ ನಿಂದಿಸಿ ಬೈದಿದ್ದಾರೆ. ಇದಾದ ನಂತರ ಈಗ ಒಪ್ಪಂದ ಆಗಿರುವಂತಹದ್ದು ನಿರಂತರವಾಗಿ ಇನ್ನು 60 ದಿವಸಗಳ ಕಾಲ ಈ ಒಪ್ಪಂದ ಜಾರಿಯಲ್ಲಿರುತ್ತೆ. ಇಡೀ ಜಾಗತಿಕ ನಾಯಕರು ಇದನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ಇದನ್ನು ಕಾಯ್ತಾ ಇತ್ತು. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗ್ತಾ ಇತ್ತು. ಅಲ್ಲಿ ಬರ್ತಕ್ಕಂಥ ಹಡಗುಗಳ ಮೇಲೆ ದಾಳಿ ಆಗ್ತಾ ಇತ್ತು. ಇಡೀ ಜಗತ್ತಿಗೆ ಕಚ್ಚಾ ತೈಲದ ಅಭಾವ ಇತ್ತು. ಅದರಲ್ಲೂ ಕೂಡ ಭಾರತದಂತಹ ಪೂರ್ವ ಏಷ್ಯಾ ದೇಶಗಳಲ್ಲಿ ತೈಲದ ಬಿಕ್ಕಟ್ಟು ಸಾಕಷ್ಟು ಸೃಷ್ಟಿಯಾಗಿತ್ತು. ಚೀನಾ ಕೂಡ ಇದರ ಸಮಸ್ಯೆಯನ್ನು ಎದುರಿಸಿತ್ತು. ನೀವು ಸಂಪರ್ಕದಲ್ಲಿ ನೀವು ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ರಿ.